ಅಥವಾ ವಾರಕ್ಕೆ ಒಂದು ದಿನ ಮೊಸರನ್ನವನ್ನು ಯಾರಿಗಾದರೂ ದಾನ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಕಟಕ ರಾಶಿಯವರಿಗೆ. ಜೊತೆಗೆ ನೀವು ತುಂಬ ನೋಡಿ ನೀರನ್ನು ಕೊಡೋಕ್ಕೆ ಶುರು ಮಾಡ್ಕೊಳ್ಳಿ. ಯಾಕಂದರೆ ಊಟ ಅನ್ನ ಎಲ್ಲರೂ ಕೊಡ್ತಾರೆ, ಆದರೆ ನೀರು ತುಂಬ ಜನಕ್ಕೆ ನೀರು ಯಾರಿಗೂ ಸಿಕ್ಕಲ್ಲ. ನೀರು ಕೊಡೋಕ್ಕೆ ಊಟ ತಿಂತಿರ್ತಾರೆ, ನೀರು ಸಿಕ್ಕಲ್ಲ. ಒಂದು ಸಣ್ಣ ಸಣ್ಣ ಬಾಟ್ಲು ತೊಗೊಂಡು ವಾರಕ್ಕೆ 15 ದಿನಕ್ಕೆ ಒಂದು ಸತಿ, ವಾರಕ್ಕೆ ಒಂದು ಸತಿ ಎಲ್ಲಾದರೂ ನೀರನ್ನು ದಾನ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಕಟಕ ರಾಶಿಯವ್ರಿಗೆ. ಸೊ ಇವಾಗ ಚೆನ್ನಾಗಿರೋ ಟೈಮಲ್ಲಿ ಈ ಥರ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಕಟಕ ರಾಶಿಯವರು ಅತಿ ಹೆಚ್ಚು ಎಲ್ಲಾದರೂ ಗಿಂಪಲ್ಗೆ ಹೋದರೆ ಸಮುದ್ರ ಸ್ನಾನ ಮಾಡೋದಾಗಿರ್ಬೋದು, ಹರಿಯೋ ನೀರಲ್ಲಿ ಸ್ನಾನ ಮಾಡೋದಾಗಿರ್ಬೋದು, ಇದನ್ನು ಮಾಡಿ. ಮತ್ತು ಚಂದ್ರ ನಮಸ್ಕಾರವನ್ನು ದಿನಾ ರಾತ್ರಿ ಹೊತ್ತು ಮಾಡಿ ಕಟಕ ರಾಶಿಯವರು, ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ಟೈಮು ನಿಮ್ಮದೇ ಟೈಮ್ ಆಗಿರೋದ್ರಿಂದ ಈ ಒಂದೂವರೆ ತಿಂಗಳು ತುಂಬ ಲಾಭವನ್ನು ನೋಡ್ತೀರಾ, ಎಲ್ಲ ಕೆಲಸದಲ್ಲೂ ಏಳಿಗೆಯನ್ನು ಕೂಡ ನೋಡ್ತಾ ಹೋಗ್ತೀರಾ ಕಟಕ ರಾಶಿಯವರು. ಸೊ ಅದರಲ್ಲೂ ನೋಡಿ ಪುನರ್ವಸು ನಕ್ಷತ್ರ 4ನೇ ಪಾದದವರು ಇಲ್ಲೇ ಬರ್ತಾರೆ. ಜೊತೆಗೆ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಈ 3 ನಕ್ಷತ್ರದವ್ರಿಗೆ ಎಲ್ಲೋ ಒಂದು ಕಡೆ ತುಂಬ ಕಷ್ಟವನ್ನು ಅನುಭವಿಸಿದ್ದೀರಾ, ಎಲ್ಲೋ ಒಂದು ಕಡೆ ಸುಧಾರಿಸ್ಕೊಳ್ತೀರಾ. ಅದರಲ್ಲೂ ಪುಷ್ಯ ನಕ್ಷತ್ರದವರು 4 ಪಾದದವರು ಮತ್ತು ಆಶ್ಲೇಷ ನಕ್ಷತ್ರದವರು ಕೂಡ ತುಂಬ ಅತಿ ಹೆಚ್ಚು ನಿಮಗೆ ತುಂಬ ಪಾಸಿಟಿವ್ ರಿಸಲ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ ಕಟಕ ರಾಶಿಯವರು ಈ ನಿಮ್ಮ ನಕ್ಷತ್ರ ಏನು ಪುಷ್ಯ ನಕ್ಷತ್ರ ಇರುತ್ತೆ, ಏನು ಆಶ್ಲೇಷ ನಕ್ಷತ್ರ ಇರುತ್ತೆ, ಜೊತೆಗೆ ನೋಡಿ ಕಟಕ ರಾಶಿಯವರು ಅಶ್ವಿನಿ ಮತ್ತು ಅಶ್ವಿನಿ ರೋಹಿಣಿ ಭರಣಿ ನಕ್ಷತ್ರದ ದಿನ ನೀವು ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಅವತ್ತು ಬಂದು ನಿಮಗೆ ಚಂದ್ರನ ನಕ್ಷತ್ರ ಯಾವತ್ತಿರುತ್ತೆ ಅವತ್ತು ಮಾಡ್ಕೊಳ್ಳಿ. ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದ ದಿನ ಕೂಡ ನಿಮಗೆ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ. ಆ ನಕ್ಷತ್ರದ ದಿನ ನೋಡಿಕೊಂಡು ನೀವು ಅನ್ನದಾನ ಆಗಿರ್ಬೋದು, ನೀರಿನ ಒಂದು ದಾನ ಆಗಿರ್ಬೋದು, ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ನಕ್ಷತ್ರವನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕಟಕ ರಾಶಿಯವರು ಈ ಒಂದು ರೆಮಿಡಿನ ಯೂಸ್ ಮಾಡಿ. ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಮೂನ್ ಸ್ಟೋನ್ ಆಗಿರ್ಬೋದು, ಆ ಒಂದು ಸ್ಟೋನನ್ನು ನೀವು ನಿಮ್ಮ ಮನೇಲಿ ತೊಗೊಂಡೋಗಿ ಇಟ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಕಟಕ ರಾಶಿಯವ್ರಿಗೆ. ಯಾಕಂದರೆ ಆಲ್ರೆಡಿ ಕಟಕ ರಾಶಿಯವರು ತುಂಬ ಕಷ್ಟದಲ್ಲಿದ್ದರು, ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅದರಲ್ಲಿ ಯಾರೆಲ್ಲ ಮಕ್ಕಳು ಓದ್ತಾ ಇರ್ತಾರೆ, ಎಜುಕೇಷನಲ್ಲಿ ಇರ್ತೀರ, ಅವ್ರಿಗೂ ಕೂಡ ಎಲ್ಲ ಸ್ವಲ್ಪ ಮಿಸ್ ಹೊಡಿಬೋದು. ಅವರು ಕೂಡ ಅತಿ ಹೆಚ್ಚು ನೋಡಿ ಈ ಗ್ರೀನು ಏನಂತೆ ಸೊಪ್ಪು ಮತ್ತು ಗ್ರೀನ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಅಂದರೆ ಸೊಪ್ಪಾಗಿರ್ಬೋದು, ಹಸಿರು ತರಕಾರಿ ಆಗಿರ್ಬೋದು, ಅಥವಾ ಸ್ಪ್ರೌಟು ಹೆಸರು ಕಾಳಾಗಿರ್ಬೋದು, ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಕ್ಕಳಿಗೆ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಕಟಕ ರಾಶಿಯಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಸರಿ ಮೇಡಮ್, ಸ್ಟೋನ್ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಮತ್ತು ನೀವು ಕೂಡ ಒಂದಷ್ಟು ಸ್ಟೋನ್ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರಿ, ಅದ್ರ ಬಗ್ಗೆ